ಜಾಗ, ನನ್ನ ಹಿಂದೆ ಹೋಗೋ ಜಾಗ ಅಂದಾಗ ಅವಾಗ ಏನಪ್ಪಾ ಅಂತಂದ್ರೆ ಯಾವ ಸಿದ್ಧರ ಪುಣ್ಯ ಭೂಮಿ ಅನಿಸಿಕೊಂಡಿರತಕ್ಕಂಥ ಶಿವಾಲಯದ ಜಾಗ ಅನಿಸಿಕೊಂಡಿರತಕ್ಕಂಥ ಜಾಗ ಯಾವ್ದಪ್ಪ ಅಂತಂದ್ರೆ ಶಿರಾಡೋಣ ಮಠ. ಇವತ್ತಿಗೂ ಕೂಡ ಅಲ್ಲಿ ಏನಪ್ಪಾ ಅಂತಂದ್ರೆ ಯಾವ ಈ ಸಾಕ್ಷಾತ್ ಶಿವನ ಮಗಳ ಲಾಯವಾಗಿರತಕ್ಕಂಥ ಸ್ಥಾನ ಎಲ್ಲಿ ಐತೆ ಅಂತ ಹೇಳಿದ್ರೆ ಧರ್ಮಿ ಮೇಘ ಶಿರಾಡೋಣ ಗ್ರಾಮದೊಳಗ ಬೀರ ದೇವರ ಹಿಂದಿನ ಬಂದ ಗುಡಿ ಅದ. ಅಲ್ಲಿ ಜಾಗ ಉಳಿತು. ಅಲ್ಲಿ ಜಾಗ ಉಳಿದಾಗ ಒಂದೇ ಒಂದು ಮಾತು ಗುರುವಿನಲ್ಲಿ ಕೇಳ್ಕೊಂಡಳು. ಏನಪ್ಪಾ ಅಂತಂದ್ರೆ ಯಪ್ಪ ನನ್ನ ಗರುವೆಲ್ಲ ಹರಿದಾಗಿ ಹೋಗ್ಯದ, ನನ್ನ ಗರುವೆಲ್ಲ ಮಣ್ಣು ಪಾಲಾಗಿ ಹೋಗ್ಯದ, ಈ ದಂಡಿ ಮ್ಯಾಗ ಏನಾದ್ರು ಒಂದು ಕೂಣ ಉಳಿತದ ನಂದು ತಿಳಿ ಕೇಳಿದಾಗ ಅವಾಗ ಮಾಳೆಗಳ ಸೊನ್ನೆ ಮಾಡಿಬಿಟ್ಟ. ಮಾಳಪ್ಪ ಏನೋ ಒಂದು ಬಿರ್ದಾವಳಿಗಳನ್ನ ಕೊಟ್ಟಪ್ಪ ಅಂತಂದ್ರೆ ಯಾವ ಮುಂದೆ ಕಲಿಯುವುದೊಳಗ ಮಣಿಗೆ ಮಣಿ ಲಕ್ಷ್ಮಿ ಆಗಿ ಉಳಿಲಿ, ಯಾವ ಮಣಿಗೆ ಮಣಿ ಲಕ್ಷ್ಮಿ ಆಗಿ ಉಳಿಲಿ, ಊರಿಗೆ ಊರು ಲಕ್ಷ್ಮಿ ಆಗಿ ಉಳಿಲಿ, ಕೇರಿಗೆ ಕೇರಿ ಲಕ್ಷ್ಮಿ ಆಗಿ ಉಳಿಲಿ, ಸೀಮಿಗೆ ಸೀಮಿ ಲಕ್ಷ್ಮಿ ಆಗಿ ಉಳಿಲಿ ಅಂತ ಹೇಳಿ ಅಭಿಧಾನವನ್ನು ಕೊಟ್ಟು ಆಶೀರ್ವಾದ ಮಾಡಿ ಗುರು ಶಿಷ್ಯರ ಹರಿಸಿ ಜಗತ್ತಿನೊಳಗೆ ಕೀರ್ತಿ ಸಾರಲಿ ಹೋಗ ತಾಯಿ ಅಂತ ಹೇಳಿ ಆಶೀರ್ವಾದ ಮಾಡ್ರು. ಅವಾಗ ಏನಪ್ಪಾ ಅಂತಂದ್ರೆ ಅಂತ ಒಂದು ಜಗತ್ತಿನೊಳಗೆ ಕಲಿಯೋದ್ರೊಳಗೆ ಏನಪ್ಪಾ ಅಂತಂದ್ರೆ ಊರಿಗೆ ಕೇರಿಗೆ ಮಣಿಗೆ ಮಣಿ ಲಕ್ಷ್ಮಿಯಾಗಿ ನಮ್ಮ ನಿಮ್ಮ ಜಗನ್ಮಾತೆಯಾಗಿ ನಮ್ಮ ನಿಮ್ಮ ತಾಯಿಯಾಗಿ ಎಲ್ಲಿ ಉಳ್ಕೊಂಡಳಪ್ಪ ಅಂತಂದ್ರೆ ಈ ಧರಣಿ ಮಂಡಲ ಮೇಲೆ ಉಳ್ಕೊಂಡ್ಳು. ಅಂತ ಒಂದು ಪುಣ್ಯ ಭೂಮಿ ಇದೇ ಒಂದು ತಾಯಿ ಯಾರು ಅಂತ ಕೇಳಿದ್ರೆ ಇದೇ ಒಂದು ಈ ನಮ್ಮ ಲಕ್ಷ್ಮೀ ದೇವಿ ತಾಯಿ ಲಕ್ಕಮ್ಮ ದೇವಿ. ಅದಕ್ಕೆ ಪುಣ್ಯಾತ್ಮರಿ ಹೆಂಗಪ್ಪ ಅಂತಂದ್ರೆ ಸತ್ಯಸಿದ್ಧರ ಶಿವನುಡಿಗಳು. ಆದ್ರೆ ಜಗತ್ತಿನೊಳಗೆ ಎಲ್ಲಾರು ಪ್ರವಚನ ಮಾಡಿ ಹೋಗ್ತಾರೆ. ಇಂಥ ಸಿದ್ಧಾಂತಿಗೆ ಮಾತು ಯಾರು ಬಿಡಿಸಂಗಿಲ್ಲ. ಇಂಥ ಸಿದ್ಧಾಂತಿಗೆ ಮಾತುಗಳನ್ನ ತಿಳ್ಕೋಬೇಕಾದ್ರೆ ಏನಪ್ಪಾ ಅಂತಂದ್ರೆ ಈ ಜಾಡಿ ಮತ್ತು ಸಿದ್ಧರನ್ನ ಹೋಗಿ ಸ್ವಲ್ಪ ಏನಾದ್ರೂ ಕೇಳಿದ್ರೆ ಇಂಥ ಸಿದ್ಧಾಂತಿಗೆ ಮಾತುಗಳು ಬರ್ತಾವ. ಜಗತ್ತಿನೊಳಗೆ ಹೆಂಗಪ್ಪ ಅಂತಂದ್ರೆ ಎಲ್ಲಾನು ಅಳಿಸ್ಲಿಕ್ಕೆ ಬರ್ತದೆ ಹೊರತಾಗಿ ಸತ್ಯಸಿದ್ಧರ ಸಿದ್ಧಾಂತಿಗಳನ್ನ ಯಾರಿಗೆ ಅಳಿಸ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಳಿಸ್ಲಿಕ್ಕೆ ಆಗೋದಿಲ್ಲ ಅಂತ ಕೇಳಿದ್ರ ಕೇಳಿದ್ರೆ ಹೆಂಗದ ಮಾತ ಮಾಳಿಗರಾಯನೊಂದು ಒಂದೇ ಒಂದು ಅವತಾರದ ಒಂದು ಮಾತು ಕಥೆ ಹೇಳಿ ನೀವು ಮುಗಿಸ್ತೀನಿ. ಹೆಂಗ ಕಥೆ ಹೇಳಿ ಮುಗಿಸ್ತೀನಪ್ಪ ಅಂತ ಕೇಳಿದ್ರ ಹಿಂಗೆ ಮಾಳಿಗರಾಯನ ಕಿತ್ತಿ ಬಹಳ ಜಗತ್ತು ತುಂಬೆಲ್ಲ ಹಬ್ಬಿತ್ತು. ಜಗತ್ತು ತುಂಬೆಲ್ಲ ಹಬ್ಬಿದಾಗ ಯಾವ ದೇವತೆಗಳೆಲ್ಲ ಸೋತು ಹೋಗಿದ್ರು. ಆವಾಗ ಭಕ್ತಿ ಪರೀಕ್ಷೆ ಮಾಡ್ಬೇಕಂತ ತಿಳಿದುಕೊಂಡು ಎಲ್ಲಿ ಬರ್ತಾರಪ್ಪ ಅಂತ ಕೇಳಿದ್ರೆ ಈ ಧರಣಿಗೆ ಬರ್ತಾರ. ಶಿವ ಪಾರ್ವತಿ ಧರಣಿಗೆ ಬರ್ತಾರ. ಬರ್ಬೇಕಾದ್ರೆ ಮೂಲ ಕಾರಣ ಏನಪ್ಪ ಅಂತ ಹೇಳಿದ್ರೆ ಗುರು ಸೇವೆ ಹೆಂಗ ಮಾಡ್ತದಪ್ಪ ಅಂತ ಹೇಳಿದ್ರೆ ಮಾಳಿಗರಾಯ ಛತ್ತಕ ಎಡವಿದ ಕಲ್ಲಿಗೆ ಬೆಳತಕ ಚಂದ್ರ ಹಚ್ಚಿ ಸೇವೆ ಮಾಡ್ತಿದ್ದ. ನಮಗ್ ನಿಮಗೆ ಮಾಡ್ಲಿಕ್ಕೆ ಆಗತ್ತನ್ರಿ. ಅಲ್ಲ ನಮ್ಮ ಮೈನೇ ನಮಗ್ ತೊಳ್ಕೊಲಿಕ್ಕೆ ಆಗೋದಿಲ್ಲ ಇವತ್ತಿನ ನಿರ್ಮಾಣದೊಳಗ. ಆದ್ರೆ ಛತ್ತಕ ಎಡವಿದ ಕಲ್ಲಿಗೆ ಚಂದ್ರ ಹಚ್ಚಿ ಸೇವೆ ಮಾಡ್ತಿದಂದ್ರ ಮಾಳಪ್ಪನಂತ ಪುಣ್ಯವಂತರು ಯಾರಿಲ್ಲ ಜಗತ್ತಿನೊಳಗ. ಅದಕ್ಕೆ ಹೇಳ್ತಾರೆ ಹೆಂಗಪ್ಪ ಅಂತಂದ್ರೆ ಈ 12ನೇ ಶತಮಾನದೊಳಗ ಒಂದು ಇತಿಹಾಸದೊಳಗೆ ಬರ್ತದ. ಯಾವ ವ್ಯಾಪಾರದಾಗ ಆಗಿ ಹೋಗಿರ್ತಕ್ಕಂಥ ಮಾಳಿಗರಾಯನಿ ಏನಪ್ಪ ಅಂತಂದ್ರೆ ಬಸವಣ್ಣ ಆಗಿ ಹುಟ್ಟಿ ಬಂದ ದಂಡಿಗೆ ತಿಳ್ಕೊಂಡಿ. ಅದಕ್ಕೆ ಆ ಕತಿ ದಂಡಿಗದ. ಅದಕ್ಕೆ ಯಾವ ಮಾಳಿಗರಾಯ ಹೆಂಗ್ ಸೇವೆ ಮಾಡ್ತಿದ್ದ ಗುರಿಯಿಂದ ಅಂತ ಕೇಳಿದ್ರ ಯಾವ ಜಾಮದಳಕ ಮಾಡಿ ನಿಯಮ ನಿಷ್ಠೆಯಿಂದ ಏನಪ್ಪಾ ಅಂತಂದ್ರೆ ಹಳದಾನ ಹೂವ ತಂದು ಮಳದಾನ ಮಲ್ಲಿಗೆಯನ್ನು ಹೋದ ಗುರುವಿಗೆ ಮಂಡಿಗೆ ತಿಕ್ಕಿ ತೀಡಿ ವರ್ಷಿಗೆ ನೀವು ಗುರು ಸೇವೆಯನ್ನು ಮಾಡಿ ಯಾವ ಅಗ್ನಿ ಕೋಲೆಗೆ ಹೋಗಿ 5 ಅಡಿ ಧೂಪಾರ್ತಿ ಒಳಗೆ 5 ಅಡಿ ಅಗ್ನಿಯನ್ನು ನೀಡಿ 5 ಅಡಿ ಗುಬ್ಬರವನ್ನು ನೀಡಿ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ ಅದಕ್ಕೆಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಒಂದೇ ಒಂದು ವಿಷಯ ಹೇಳಿ ಮುಗಿಸ್ತೀನಿ. ಅದಕ್ಕೆ ತಾವೆಲ್ಲರೂ ತಾಯಿಗಳ ಉಡಿ ತುಂಬಿಕೊಳ್ಳುವಂತ ಕಾರ್ಯಕ್ರಮ ಐತಿ. ಅದಕ್ಕೆ ಮಾಳಿಗರಾಯನ ಅವತಾರ ಅಂದ್ರೆ ಎಂತಾದ್ರು ಈಗ ನಾವು ಏನಪ್ಪಾ ಅಂತ ಹೇಳಿದ್ರೆ ಕಬ್ಬಿಣ್ಯಾಗ ರಮದಿ ಸುರಿಲಿಕ್ಕೆ ವಾದಿ ಅಂದ್ರೆ ಏನಾಗೈತೆ ಅಂತ ಹೇಳಿದ್ರೆ ಒಂದೇ ಒಂದು ರಮದಿ ಕೊರಿತಪ್ಪ ಅಂತಂದ್ರೆ ನಮಗೆ ದಳದಳನೆ ರಕ್ತ ಬರ್ತದೆ. ದಳದಳನೆ ರಕ್ತ ಬಂದ್ರೆ ಏನಾಯ್ತು ಅಂತ ಹೇಳಿ ನಾವು ನೋಡ್ಕೋತೀವಿ. ಅದಕ್ಕೆ ಈ ಮಾಳಿಗರಾಯನ ಅವತಾರ ಅಂದ್ರೆ ಎಂತದಪ್ಪ ಅಂತ ಕೇಳಿದ್ರೆ ಅಲ್ಲಿ ಜಗತ್ತಿನೊಳಗೆ ಇನ್ನಾದ್ರೂ ಜೀವಂತದ. ಹೆಂಗೆ ಜೀವಂತದಪ್ಪ ಅಂತ ಹೇಳಿದ್ರೆ ನೀವು ಕಣ್ಣು ತುಂಬ್ಕೋಬೇಕಾಗಿತ್ತಂದ್ರ ನಾಳಿನ ದಿವಸ ಮಾಳಿಗರಾಯನ ಆಟ ಇಲ್ಲಿ ನಡೀತದ. ಅದು ಜೋಳ ಅಲಗ ಕಟ್ಟಿ ನಡೀತದ. ಜಗತ್ತಿನೊಳಗೆ ಹೆಂಗಪ್ಪ ಅಂತ ಹೇಳಿದ್ರೆ ಒಂದು ಪಟ್ಟಣ ಕಳಲಿ ಬಿಟ್ರೆ ಇಲ್ಲೇ ಈ ನಮ್ಮ ಮಲ್ಲಪ್ಪ ಪೂಜಾರಿ ಅವರ ನೇತೃತ್ವದೊಳಗೆ ಮಾಳಿಗರಾಯನ ಅವತಾರವನ್ನು ಪ್ರತಿಪಾದನೆಗಳು ಆಗ್ತಾವ. ಅದಕ್ಕೆ ನಾಳಿನ ದಿವಸ ತಾಯಿಗಳು ಇನ್ನಷ್ಟು ಸಂಖ್ಯೆಯಲ್ಲಿ ಬಂದಿಕರಿಗೆ ಮಾಳಿಗರಾಯನ ಅವತಾರ ಹೆಂಗೈತೆ ಅಂತಕ್ಕಂಥದ್ದು ನೀವು ಕಣ್ಣು ತುಂಬ್ಕೊಬೇಕು. ನಿಮ್ಮ ಜನ್ಮವನ್ನ ಪಾವನ ಮಾಡ್ಕೊಬೇಕು. ಯಾಕಪ್ಪ ಅಂತ ಹೇಳಿದ್ರೆ ಈ ಭಂಡಾರ ಧೂಳಿನೊಳಗೆ ಯಾರು ಮುಂದೆ ಹೇಳ್ತಿರಲ್ಲ ನಿಮ್ಮ ಬಾಳೆ ಬಂಗಾರ ಆಗ್ತೈತೆ ಅಂತಕ್ಕಂಥದ್ದು ಮಾತಿನ ಮಾತ್ಮ ಹೇಳ್ಕೊತ ಬರ್ತಾರ. ಅದಕ್ಕೆ ಅಂತ ಒಂದು ಸೇವೆಯನ್ನು ಮಾಡ್ತಿರ್ತಕ್ಕಂಥ ಮಾಳಿಗರಾಯ ಏನಪ್ಪ ಅಂತ ಹೇಳಿದ್ರೆ ಗುರು ಸೇವೆಯನ್ನು ಮಾಡಿ ಯಾವ 5 ಅಡಿ ದುಪ್ಪಾರದೊಳಗೆ 5 ಅಡಿ ಗುಗ್ಗಳನ್ನ ನೀಡಿ ಹರದಿಂದ ಹನ್ನಿಗೆ ಬೆಳಗಿದ
ಶಿವ ಎಂದ ಶಿವನಿಗೆ ಬೆಳೆದ ಮ್ಯಾಲ ಆಕಾಶಕ್ಕೆ ಸೂರ್ಯಚಂದ್ರ ನಕ್ಷತ್ರಾದಿಗಳಿಗೆ ಬೆಳಗಿ ಯಾವ 4 ದಿಕ್ಕು 8 ದಿಕ್ಕುಗಳನ್ನ ಬೆಳಗಿ ಗುರುವಿನ ಮುಂದೆ ದುಪ್ಪಾರ್ತಿಯನ್ನು ಇಳಿಸಿ ಗುರುವಿಗೆ ಶರಣ ಮಾಡಿ ಸರದ ನಿಂತ ಕೈಲಾಸದಲ್ಲಿ ಏನು ಮಾಡ್ತಿದ್ರಪ್ಪ ಅಂತಂದ್ರೆ ಶಿವ ಪಾರ್ವತಿಯರ ಪಗಡಿ ಆಟ ಆಡ್ತಿದ್ರು. ಆ ಪಗಡಿ ಆಟ ಆಡುವಂತ ಯಾವ್ದೊಳಗ ಯಾವ ಗುರುವಿನ ಮುಂದೆ ಹಾಕಿದಂತ ಗುಕ್ಕಳ ಹೋಗಿ ಧನ ಎಲ್ಲಿ ಒಂದು ಕೈತಪ್ಪ ಅಂತಂದ್ರೆ ಕೈಲಾಸದೊಳಗ ನಾದಿ ಎದ್ದು ಬಿಡಿತು. ಕೈಲಾಸದೊಳಗೆ ಹೊಗೆ ಮಕರನ್ನು ಎದ್ದು ಬಿಡ್ತು. ಆವಾಗ ಸೂಕ್ಷ್ಮ ದೃಷ್ಟಿಯಿಂದ ತಾಯಿ ಪಾರ್ವತಾದೇವಿ ಪರಮಾತ್ಮನ ಕೇಳ್ತಾಳ ಪಗಡಿ ಆಟ ಆಡಬೇಕು. ಯಪ್ಪ ಬೋಳಶಂಕರ, ಯಾವ ಈ ಕೈಲಾಸದೊಳಗ ನಿನ್ನ ಅಪ್ಪಣೆಯಿಂದ ಏನಪ್ಪಾ ಅಂತಂದ್ರೆ ಸಕಲ ಚರಾಚರದಲ್ಲಿ ಏನೋ ಒಂದು ಹುಲ್ಲು ಕಡ್ಡಿನೂ ಕೂಡ ಅಳಗಾಡಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಹೊಗೆ ಬರ್ಲಿಕ್ಕೆ ಕಾರಣನು, ಇಂಥ ಒಂದು ಮಕರಂದ ಯಾಕೆ ಕೈಲಾಸದಲ್ಲಿ ಹಿಡದೈತಿ ಅಂತ ಕೇಳಿದಾಗ, ಹೇ ದೇವಿ ಏನ್ ಮಾಡ್ತೀರ? ಆಟ ಆಡತ್ ಹೇಳ್ತಾನ. ಅದ ನಮ್ಮ ಆಟಕ್ಕೆ ಭಂಗ ಬಂದಿತ್ತು, ಆಟ ಆಡತ್ ಹೇಳ್ತಾನ. ಅವಾಗ ಹಠ ಹಿಡಿದಕ್ಕೆ ತಾಯಿ ಪಾರ್ವತದೇವಿ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರ, ಹೆಂಗಪ್ಪ ಅಂತಂದ್ರೆ ಈಗ ಹಠ ಅಂತಕ್ಕಂಥದ್ದು ಇದು ಈಗ ನಿಮ್ಗೆ ಹಠ ಬಂದಿಲ್ರಿ. ಆದ್ರೆ ನೀವು ನಿಮ್ಮ ಮನೆಗೆಲ್ಲ ಹಠ ಮಾಡ್ತಾರೇನ್ರಿ? ಆದ್ರೆ ಹೆಣ್ಮಕ್ಳಲ್ಲಿ ಹಠ ಎಲ್ಲಿಂದ ಬರ್ತೈತಪ್ಪ ಅಂತಂದ್ರ ಸಾಕ್ಷಾತ್ ಭುವನೇಶ್ವರಿಂದ ಬಂದವರು. ಆವಾಗ ಹಠ ಹಿಡಿದು ಕೂತು ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರ ಹೇಳ್ಬೇಕಂದಾಗ ಅವಾಗ ಪರಮಾತ್ಮ ಏನ್ ಮಾಡ್ತಾನ, ಮರ್ತಲೋಕದೊಳಗ ಮಾಳಪ್ಪ ಅಂತಕ್ಕಂಥ ವದಾನ ಗುರು ಸೇವೆ ಮಾಡ್ಯಾನ. ಈ ಬ್ರಹ್ಮಾಂಡದೊಳಗೆ ಏನಪ್ಪಾ ಅಂತಂದ್ರೆ ಅವನಂತ ಶಿಷ್ಯ ಇಲ್ಲ, ಆ ಗುರುವಿನಂತ ಗುರು ಇಲ್ಲ ಜಗತ್ತಿನೊಳಗೆ ನೋಡ್ತಕ್ಕಂಥ ಬೇರೆಯವನಿಗೆ ಇವತ್ತು ಬಂದದ. ಆವಾಗ ಗುರು ಸೇವೆಯನ್ನು ಮಾಡಿದ ಹೋಮದ ಹೋಗಿ ಕೈಲಾಸಕ್ಕೆ ಬಂದದ ದೇವಿ. ಇದು ಅವನ ಹೇಳಿದಾಗ ಅವಾಗ ಸುಮ್ಮನೆ ದೇವಿ ಯಾಕೆ ಹೆಣ್ಮಕ್ಳು ಒಂದು ಮಾತು ಆಟ ಹಿಡಿದಪ್ಪ ಅಂತಂದ್ರ ಅವ್ರ ಜೀವವಾದ್ರೂ ಬಿಡಂಗಿಲ್ಲ. ಅವ್ರು ಅದ್ರ ಸಾಧಿಸೇ ಕೂರ್ಸ್ಕೊತಾರೆ. ಅದಕ್ಕೆ ಇಲ್ಲಿ ಏನು ನಿಮ್ಮಲ್ಲಿ ಕೇಳ್ಕೊಂಡಪ್ಪ ಅಂತಂದ್ರೆ ನಿಮ್ಮಲ್ಲಿ ಹಠ ಇರ್ಲಿ, ಎಂತ ಹಠ ಇರ್ಲಪ್ಪ ಅಂತಂದ್ರ ಒಳ್ಳೆಯ ವಿಚಾರಗಳಿಗೆ ಹಠ ಇರ್ಲಿ. ಅದಕ್ಕೆ ಅಂತ ಒಂದು ದೇವಿ ಹಠಗಳು ಹೇಳಿ ಬಂದ್ರು ಅಂತ ಕೇಳಿದ್ರ ಈ ಮರ್ತಲೋಕಕ್ಕೆ ಬಂದ್ರು. ಈ ಮರ್ತಲೋಕಕ್ಕೆ ಬಂದಾಗ ಮರ್ತಲೋಕಕ್ಕೆ ಹೋಗಬೇಕಾದ ಪರಮಾತ್ಮ ಹೇಳ್ತಾನ, ಹೇ ತಾಯಿ ಏನ್ ಹೇಳ್ತಾನ ತನ್ನ ಪಾರ್ವತಾದೇವಿಗೆ, ಹೇ ಪಾರ್ವತಾದೇವಿ ಈ ಮರ್ತಮಂಡಲಕ್ಕೆ ಹೋಗಬೇಕಾದ್ರೆ ಏನಪ್ಪಾ ಅಂತಂದ್ರೆ ನಮಗೆ ಹಿಂಗಾದ್ರ ಮಾಳಪ್ಪ ಸಿಗಂಗಿಲ್ಲ. ಯಾಕಲ್ಲ ಆಯೋ ಹೋಗ್ಯಾಳ, ಆದ್ರೂ ಮಾಡಿದ್ರೆ ಆತನಿಗೆ ಪುನಃ ಕೊಟ್ಟಿಲ್ಲ. ನಾವು ಏನಪ್ಪಾ ಅಂತಂದ್ರ ನಮ್ಮ ರೂಪವನ್ನ ಬದಲು ಮಾಡ್ಕೊಂಡು ನಾವು ದಂಡಿಗೆ ಅಂದ್ರೆ ಮಾಳಪ್ಪನ ಕೂಡ ಇರ್ಲಿಕ್ಕೆ ಸಾಧ್ಯತೆ ಅಂತ ತಿಳಿದುಕೊಂಡು ಎಲ್ಲಿ ಬಂದ್ರಪ್ಪ ಅಂತ ಕೇಳಿದ್ರೆ ಸತ್ಯೇರಿ ಗ್ರಾಮ ಸಿರಾಡವನಕ್ಕೆ ಬಂದು ಹೇಳಿದ್ರು. ಆವಾಗ ಸಿರಾಡವನಕ್ಕೆ ಬಂದು ಹೇಳೋದಕ್ಕೆ ನಿಮ್ಗೆ ಏನಪ್ಪಾ ಅಂತ ಕೇಳಿದ್ರೆ ಮಾಳಿಂಗನ ಭಕ್ತಿ ಪರೀಕ್ಷೆ ನಡೀತು. ಮಾಳಿಂಗನ ಭಕ್ತಿ ಪರೀಕ್ಷೆ ನಡೆದ್ರೆ ಹೆಂಗಪ್ಪ ಅಂತ ಕೇಳಿದ್ರೆ ಯಾವ ಪರಮಾತ್ಮ ಆಗಿರತಕ್ಕಂಥ ಮಹಾರೋಗ ಎತ್ತಿತ್ತು, ಪರಮಾತ್ಮನಿಗೆ ಮಹಾಕುಷ್ಠರೋಗ ಎತ್ತಿತ್ತು, ಮೈಯೆಲ್ಲ ಕಿವಾ ರಕ್ತ ಬಸಿತಿತ್ತು. ಆ ಕಿವಾ ರಕ್ತವನ್ನ ಬಸಿ ಅಂತ ಹೇಳೋದ್ರೊಳಗೆ ಏನಪ್ಪಾ ಅಂತ ಕೇಳಿದ್ರೆ ಅದೇ ಆ ಭಗವತಿ ಹಳ್ಳಕ್ಕೆ ಬಂದಿರೋದು. ಆ ಹಳ್ಳಕ್ಕೆ ಬಂದಿರೋದಕ್ಕೆ ನಿಮ್ಗೆ ಏನಪ್ಪಾ ಅಂತಂದ್ರೆ ಮಾಳಿಂಗ್ರೆ ಬಹಳ ಶಾಣ್ಯರಿ, ಬಹಳ ಚತುರ. ಯಾಕೆ ತ್ರಿಕಾಲದಲ್ಲಿ ಗುರು ಸೇವೆಯನ್ನು ಮಾಡಿದಂತ ಮಾಳಿಂಗ್ರಾಯ ತಿಳ್ಕೊಂಡ ಮನುಷ್ಯನೊಳಗ ಕುಲುಕುಲನ್ನು ನಕ್ಕ. ಅಲ್ಲ ನನ್ನ ಭಕ್ತಿ ಪರೀಕ್ಷೆಗಾಗಿ ನನ್ನ ತಾಯಿ ತಂದೆನೇ ತನ್ನಿಗೆ ಬಂದಲ್ಲ ತಿಳಿದುಕೊಂಡಿದ್ದ ಅವ್ರು ಸೇವೆ ಮಾಡ್ಲಿಕ್ಕೆ ಹೋದ. ಅವ್ರು ಸೇವೆ ಮಾಡ್ಲಿಕ್ಕೆ ಹೋದಾಗ ಏನಪ್ಪಾ ಅಂತಂದ್ರೆ ತಾಯಿ ಪಾರ್ವತ ದೇವಿ ಒಂದು ಕರಾರು ಮಾಡಿದ್ರು. ಪಾದ ಹಿಡಿದು ನಮಸ್ಕಾರ ಮಾಡ್ಲಿಕ್ಕೆ ಹೋದ. ಪಾದ ಹಿಡಿದು ನಮಸ್ಕಾರ ಮಾಡ್ಲಿಕ್ಕೆ ಹೋದಂತ ಹೇಳಿದಳು ಒಂದಪ್ಪ ಪಾರ್ವತ ದೇವಿ ಕರಾರು ಮಾಡ್ತಾರ, ನನ್ನ ಪತಿರಾಯನ ಪಾದ ಮುಟ್ಟಿ ನೀ ನಮಸ್ಕಾರ ಮಾಡೋದಾದ್ರ ಈ ರೋಗವನ್ನೆಲ್ಲ ಕಳಿತೀನಪ್ಪ ಅಂತಂದ್ರ ಪಾದ ಮುಟ್ಟಿ ನಮಸ್ಕಾರ ಮಾಡೋ, ಈಗ ಮುಟ್ಟಬೇಡ, ನಿನಗೆ ಮಹಾರೋಗ ಹತ್ತೈತೆ ಅಂತಕ್ಕಂಥ ಮಾತು ಯಾರು ಹೇಳಿದ್ರು? ಪಾರ್ವತ ದೇವಿ ಮಾಳಿಂಗರಾಗಿ ಹೇಳಿದ್ರು. ಅವಾಗ ಹೇಳಿದಾಗ ಯಾಕಾಗುವಂತ ತಾಯಿ ಏನಪ್ಪಾ ಅಂತಂದ್ರೆ ಈ ಮಹಾರೋಗನೆಲ್ಲ ನನ್ನ ನಿವಾರಣೆ ಮಾಡ್ತೀನಿ ಗುರುವಿನ ಆಶೀರ್ವಾದ ಇದ್ರ ಅಂತ ಹೇಳ್ಕಂಗ ಏನ್ ಮಾಡ್ತಾನಪ್ಪ ಅಂತ ಹೇಳಿದ್ರ ಪಾದ ಹಿಡಿದು ನಮಸ್ಕಾರ ಮಾಡಿದಾಗ ಅವಾಗ ಮಹಾರೋಗ ಮಾಳಿಂಗರಾಯ ಕೊಟ್ಟ ಮಾತಿನ ಪ್ರಕಾರ ಏನ್ ಮಾಡ್ತಾನಪ್ಪ ಅಂತ ಹೇಳಿದ್ರ ತನ್ನ ನಾಲಿಗೆಯಿಂದ ಆ ಮಹಾರೋಗವನ್ನ ಕೀವ ರಕ್ತವನ್ನ ಸೋರ್ತಿರ್ತಕ್ಕಂಥ ಕೀವ ರಕ್ತದ ರಾಡಿಯನ್ನು ನಾಲಿಗೆಯಿಂದ ಲೆಕ್ಕ ಹೆಸರು ಮಾಡಿದ. ಆದ್ರೆ ನಾವು ನೀವೆಲ್ಲರೂ ಮಾಡ್ತೀವಲ್ರಿ. ಈಗ ಅಲ್ಲ ಒಬ್ರು ಕುಡಿದ ನೀರು ಮತ್ತೊಬ್ರು ಕುಡಿಯಂಗಿಲ್ಲ, 4 ಸಲ ತೊಳಿತೀವಿ. ಆವಾಗ ಯಾವ ಮಾಳಿಂಗರಾಯ ಪರಮಾತ್ಮನ ಮೈಯಿಂದ ಸೋರ್ತಿರ್ತಕ್ಕಂಥ ಕೀವ ರಕ್ತದ ರಾಡಿಯನ್ನು ನಾಲಿಗೆಯಿಂದ ನೆಕ್ಕಿ ಹೆಸರು ಮಾಡಿದ. ಅವಾಗ ಏನಪ್ಪಾ ಅಂತಂದ್ರೆ ಮತ್ತೊಮ್ಮೆ ನಮಸ್ಕಾರ ಮಾಡ್ಲಿಕ್ಕೆ ಹೋದ. ಯಾಕೆ ಶಿವನ ಆಟ ಯಾರಿಗೆ ತಿಳಿದಿಲ್ಲ. ಮತ್ತೊಮ್ಮೆ ನಮಸ್ಕಾರ ಮಾಡ್ಲಿಕ್ಕೆ ಹೋದಾಗ ಏನಾಯ್ತಪ್ಪ ಅಂತಂದ್ರೆ ಶರೀರದ ಅಂಗಾಂಗಗಳೆಲ್ಲ ಕಳಚಿ ಬಿಟ್ಟು ಕೀಲೆಲ್ಲ ಮುಚ್ಚಿ ಬಿಟ್ಟಿತ್ತು. ಆವಾಗ ಏನ್ ಮಾಡಪ್ಪ ಅಂತ ತಾಯಿ ಪಾರ್ವತ ದೇವಿ ಅಲ್ಲಿ ನನ್ನ ಗಂಡನ ಕೊಂದಿಲ್ಲ ಅಂತ ಹೇಳಿದ್ರಿಂದ ಅಲ್ಲಿ ಬಾಯಿ ಬಡ್ಕೊಂಡ್ರು.
ಆಗ ಬಾಯಿ ಬೆಳ್ಕೊಂಡಾಗ ಮಾಳಿಂಗರಾಯ ದಿಕ್ಕ ತೋರಿಸದಾಗಿ ಗುರುವಿನಂತೆ ವೈಭವ ತೆಗೆದುಕೊಂಡು ಕಂಬಳಿಯನ್ನು ಹಾಸಿದ. ಕಂಬಳಿಯಲ್ಲಿ ಹಾಸಿ ಈ ಶರೀರ ಎಲ್ಲ ತುಂಡು ತುಂಡಾಗಿತ್ತಲ್ಲ ಪರಮಾತ್ಮನ ಶರೀರ ಅಲ್ಲ, ಆ ಕಂಬಳಿಯೊಳಗೆ ಹಾಕಿ ಗುರುವಿನ ಗುಡಿಯೊಳಗ ಯಾವ ಗುರುವಿನ ಅಂತೇಳಿ ಓದಕ್ಕೆ ಹಾರಿಸಿ ಎಲ್ಲ ಶರೀರನ ಎಲ್ಲ ಜೋಡಿಸಿದ. ಗುರು ಸೇವೆಯನ್ನು ಮಾಡಿದ. ಗುರು ಸೇವೆಯನ್ನು ಮಾಡಿ ಏನ್ ಹೇಳ್ತಾನಪ್ಪ, ಈ ಗುರುವಿನ ಉತ್ತರಿಸು, ಈ ಮಾನವಿಯನ್ನು ಉತ್ತರಿಸಂತ ಹೇಳಿದಾಗ ಬೀರದೇವರು ಏನು ಮಾಡ್ತಾನಪ್ಪ ಅಂತಂದ್ರೆ, ಹೇ ಚೀ ಮಾಡಪ್ಪ ದುರ್ನಾಥ ಬರ್ಲಿಕ್ಕತ್ತದ. ಆಗ ಮೂಗ ಹಿಡ್ಕೊಳ್ಳಿಕ್ಕೆ ಬೀರದೇವರು ಏನು ಮಾಡಿದಪ್ಪ ಅಂತಂದ್ರೆ ತಿರುಗಿ ಕೂತಾಗ ಅನಿವಾರ್ಯವಾಗಿ ಬಿಟ್ಟು ಮಾಳಿಂಗರಾಗ ಏನಪ್ಪಾ ಅಂತಂದ್ರೆ, ಗುರುವಿಗಾಗಿ ಈ ಶರೀರ ಗುರುವಿಗಾಗಿ ಮೀಸಲಾದ, ಈ ಗುರುವಿಗಾಗಿ ಈ ಶರೀರ ಹೋಗಲನ್ನು ತಿಳಿದುಕೊಂಡು ಸೂರ್ಯಚಂದ್ರ ಅಲಗಿತ್ತ ಪುಣ್ಯಾತ್ಮರೇ. ಯಾವ ಸೂರ್ಯಚಂದ್ರ ಅಲಗಿ ತಗೊಂಡು ಏನು ಮಾಡಿದಪ್ಪ ಅಂತಂದ್ರೆ ಹರಾಯಿಗೆ ಯಾವ ಕೈಲಾಸಗಾಮಕ್ಕೆ ಎತ್ತಿ ಹೊಡೆದ, ಯಾವ ತನ್ನ ಹೊಟ್ಟಿಗೆ ಎತ್ತಿ ಹೊಡೆದಾಗ ಒಂದೇಟು ಹೋಯ್ತು, ಎರಡೇಟು ಹೋಯ್ತು. ಯಾವ ಕಳ್ಳು ತೆಗೆದ ಗುರುವಿಗೆ ಅರ್ಪಣೆಯನ್ನ ಮಾಡಿದ. ಯಾವ ರಕ್ತದ ಮಾಂಸದ ರಾಡಿ ಹರಿಲಿಕ್ಕಿತ್ತು, ಮರಕ್ತ ಮಾಂಸದ ರಾಡಿ ಹರಿಲಿಕ್ಕತ್ತಾಗ ಇನ್ನೇನು ಒಂದು ಬೆಣ್ಣದಿ ಎಲ್ಲ ಉಳಿದದ, ಒಂದು ಬೆಣ್ಣಿನ ಎಲ್ಲ ಉಳಿದತಿ. ಆವಾಗ ತಾಯಿ ಪಾರ್ವತಿ ಏನ್ ಹೇಳ್ತಾರ ಮಳಪಕತೆ ಕೇಳಿದ್ರ, ಏ ಬೂದಿ ಬಿಡುಕ ಮಾದೇವ ಯಾಕೆ ಸುಮ್ಮನೆ ಕರುಣೆ ಕೂತಿದೇವ, ಮಗುನ ಪ್ರಾಣ ಹೋಗತಿ ಕಾಪಾಡಂದಾಗ ಅವಾಗ ಬಂದ ಕೈಯೊಳಗಿನ ಅಲಗ ಪರಮಾತ್ಮ ಕಸಗೊಂಡ. ಆವಾಗ ಅಲಗಿಡಿದಾಗ ಮಾಳಿಂಗರಾಯನ ಆಶೀರ್ವಾದ ಮಾಡಿದ. ಏನಪ್ಪಾ ಆಗಿದ್ರ, ಈ ಸಿದ್ಧಾಟಿಗೆ ಈ ಸೂರ್ಯಚಂದ್ರ ನೆಲವನ್ನ ಗಂಗೆ ಹರಿಯವರೆಗೆ ಈ ಭೂಮಂಡಲವನ್ನು ನಡೀಲಿ ಅಂತ ಹೇಳಿದ್ರಿಂದ ಆಶೀರ್ವಾದ ಮಾಡಿದ ಪುಣ್ಯಾತ್ಮರೇ. ಅದೇ ಒಂದು ಆಶೀರ್ವಾದ ರೂಪವಾಗಿ ಇವತ್ತೇನಪ್ಪಾ ಅಂತಂದ್ರೆ ಮಾಳಿಂಗರಾಯನ ಸಿದ್ಧಾಟಿಗೆ ಏನು ಪರಂಪರೆಯಾಗಿ ನಡ್ಕೋತ ಬಂದದ್ದು. ಅದಕ್ಕೆ ಇಲ್ಲಿ ಏನಪ್ಪಾ ಅಂತಂದ್ರೆ ಸತ್ಯಸಿದ್ಧರ ಇತಿಹಾಸಗಳನ್ನ ಹೇಳ್ಕೊಂಡು ಬಂದ್ರೆ ಅದಕ್ಕೆ